ಭಾಳ ದಿನಗಳ ನಂತರ ನಿಮ್ಮ ಅವಧಿಯಲ್ಲಿ ಏರದಲ್ಲಿ ಭೂಮಿಪೂಜೆ ನಡೆದು ಸಿಸಿ ರಸ್ತೆ ಕಾಮಗಾರಿ ಇಲ್ಲಿ ವಿಶೇಷವಾಗಿ ಏನಂತಂದರೆ ಎಷ್ಟೇ ನಿಗಮ ಒಂದು ಇದರಲ್ಲಿ ಈ ಒಂದು ಸ್ಕೀಮನ್ನು 2 ಕೋಟಿ ಎಲ್ಲ ಕಂಪ್ಲೀಟ್ ಹಳ್ಳಿಗಳಲ್ಲಿ ಕೂಡ ಸಿಮೆಂಟ್ ರಸ್ತೆಗಳು ಹಾಕೋದಕ್ಕೆ ಒಂದು ಸ್ಯಾಂಕ್ಷನ್ ಮಟ್ಟಿಗೆ ಹಾಗಾಗಿ ಜನರು ಏನು ಆಶೀರ್ವಾದ ಮಾಡಿದ್ದಾರೆ ಅವ್ರ ಋಣ ತೀರಿಸ್ಕೊಳ್ಳಿಕ್ಕೆ ಮಾಡಬೇಕಾಗಿರೋ ಕಾರಣ ಕೈಲಾದಷ್ಟು ಕೆಲಸ ನಾನು ಮಾಡ್ತಾ ಇದ್ದೀನಿ. ಸರ್ ಇನ್ನೊಂದು ಎಲ್ಲ ಶಾಸಕರು ಯಾವ ಪಕ್ಷ ಅಧಿಕಾರಕ್ಕೆ ಬರ್ತದೆ ಬರೀ ಸುಳ್ಳು ಆಶ್ವಾಸನೆ ಕೊಡ್ತಾರೆ, ಭರವಸೆ ಕೊಡ್ತಾರೆ, ಹೋಗ್ಬಿಡ್ತಾರೆ. ಯಾವುದೇ ರೀತಿಯಿಂದ ಸ್ಪಂದನೆ ಮಾಡಬೇಕು. ಇದು ಭರವಸೆಗೆ ಮಾತ್ರ ಸೀಮಿತ ಆಗುತ್ತಾ? ಭರವಸೆ ಎಲ್ಲ ಏನು ಪೂಜೆ ಮಾಡಿಲ್ಲ. ಇವಾಗ ನೀವು ರಸ್ತೆಗಳಾದ್ಮೇಲೆ ಸ್ವಲ್ಪ ನೀವೇ ಬಂದು ವಿಡಿಯೋ ತಗೊಂಡು ಕೊಟ್ಟು ಮಾತಿನಂತೆ ಕೆಲಸ ಮಾಡ್ತಾರೆ ಅಂತ ಕೆಲವರು ಸಾರ್ವಜನಿಕರ ಆರೋಪ ಸರ್. ಈ ಬಿಲ್ಗೋಸ್ಕರ ಕೆಲಸ ಮಾಡ್ತಾರೆ. ರಸ್ತೆಗಳು ನಮ್ಮವರು ಸಾಮಾನ್ಯ ಜನರಲ್ಲಿ ಇಲ್ಲಿರೋರು ಕಾಂಟ್ರಾಕ್ಟರ್ನ ನಾನು ಪರಿಚಯ ಮಾಡಿಸಿ ಹೇಳಿದ್ದೇನೆ, ಒಳ್ಳೆ ಕ್ವಾಲಿಟಿ ರಸ್ತೆಗಳನ್ನ ಮಾಡಿಸ್ಕೊಳ್ರಿ ಅಂತ ಹೇಳಿ ಹೇಳಿದ್ದೇನೆ. ನಾನು ನಾಳೆಯಿಂದನೇ ಕೆಲಸನೇ ಚಾಲು ಆಗುತ್ತೆ. ಸರ್ ಇನ್ನೊಂದು ಸಂಬಂಧಪಟ್ಟ ಇಲಾಖೆ ಸಂಬಂಧಪಟ್ಟ ಏರಿಯಾದ ಕೌನ್ಸಿಲರ್ಗೆ ಗಮನಕ್ಕೆ ಹಾಕಿದರೆ ಒಂದು ಈ ವಿಚಾರ ಅಭಿವೃದ್ಧಿ ವಿಚಾರವಾಗಿ ಸಂಬಂಧಪಟ್ಟ ಗಮನಕ್ಕೆ ಹಾಕಿದರೆ ಯಾವುದೇ ರೀತಿಯಿಂದ ಸ್ಪಂದಿಸ್ತಾರೆ. ಕೆಲಸ ಪ್ರಾರಂಭವಾಗಿದೆ. ಬೇರೆ ವಿಷಯ ಬೇರೆ ಮೂಲಭೂತ ಸೌಕರ್ಯದ ವಿಚಾರವಾಗಿ ಇಲ್ಲಿ ಇರೋದು ಪ್ರಮುಖವಾಗಿರುವಂಥ ವಿಷಯಗಳು ಹಕ್ಕುಪತ್ರ ವಿಚಾರ, ಅರಣ್ಯ ಮತ್ತು ರೆವಿನ್ಯೂ ಎರಡೂ ಇಲಾಖೆಗಳ ನಡುವೆ ತೊಂದರೆ ಇದೆ. ನಾನು ಅರಣ್ಯ ಇಲಾಖೆ ಜೊತೆ ಮಾತಾಡಿ ಅರಣ್ಯ ಇಲಾಖೆಯವರು ಎಲ್ಲ ಜನರ ಪರವಾಗಿ ರೆಕಮೆಂಡೇಷನ್ ಮಾಡಿದರು. ಅದಾದಮೇಲೆ ಅವರು ಗೌರ್ಮೆಂಟ್ ಮತ್ತು ರೆವಿನ್ಯೂ ಮತ್ತು ಫಾರೆಸ್ಟ್ ಜಾಯಿಂಟ್ ಸರ್ವೆ ಮಾಡಿ ಇನ್ನೊಂದು ರಿಪೋರ್ಟ್ ಹಾಕ್ರಿ ಅಂತ ಹೇಳಿದ್ದಾರೆ. ಇಷ್ಟೊಂದರೊಳಗಡೆ ಮಾರ್ಕಂಡಿ ಅಂತ ACF ಇದ್ದರು, ಅವರು ಇವಾಗ ಬಳ್ಳಾರಿಗೆ ಪ್ರಮೋಷನ್ ಬಂದು ಟ್ರಾನ್ಸ್ಫರ್ ಆಗಿದ್ದಾರೆ. ಈಗ ಹೊಸ ಅಧಿಕಾರಿಗಳು ಬಂದಿದ್ದಾರೆ, ಅವರು ರೆವಿನ್ಯೂ ಅವರು ಇಬ್ಬರು ಕೂಡ ಸೇರಿ ಒಟ್ಟಿಗೆ ಜಾಯಿಂಟ್ ಸರ್ವೆ ಮಾಡ್ತಾರೆ. ಸರ್ವೆ ಮಾಡಿ ರಿಪೋರ್ಟ್ ಸಬ್ಮಿಟ್ ಆದಮೇಲೆ ನಾನು ಖುದ್ದಾಗಿ ಕೂತ್ಕೊಂಡು ಮತ್ತು ಅದನ್ನು ನಾನು ಮಾಡಿಕೊಡ್ತೇನೆ. ಇಲ್ಲಿ ಇರೋದು ಇಂಪಾರ್ಟೆಂಟ್ ಏನು ರಸ್ತೆಗಳು ಮತ್ತು ಹಕ್ಕುಪತ್ರಗಳು ಅವ್ರಿಗೆ ಮಾಡಿಕೊಡೋದು ಮೇನ್. ಇವಾಗ ರಸ್ತೆಗಳಾಗ್ತಾ ಇದೆ ಮತ್ತು ಒಂದು ಕಲ್ಯಾಣ ಮಂಟಪ ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ, ಅದನ್ನು ಮಾಡ್ತೀನಿ. ಹಕ್ಕುಪತ್ರಗಳ ವಿಷಯಗಳು ನಾನು ಜವಾಬ್ದಾರಿ ತಗೊಂಡು ಮಾಡ್ತೀನಿ. ಕಲ್ಯಾಣ ಮಂಟಪ